ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಜಾಮೀನು ಅರ್ಜಿ ರೆಗ್ಯುಲರ್ ಬೇಲ್ ಅದರ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ದರ್ಶನ್ ಅವರ ಹೆಸರನ್ನ ತಳುಕು ಹಾಕಲಾಗಿದೆ ಅನ್ನೋ ಆಯಾಮದಲ್ಲಿ ಸಿ.ವಿ. ನಾಗೇಶ್ ಅವರ ವಾದ. ರೇಣುಕಾಸ್ವಾಮಿಯ ಕಿಡ್ನಾಪ್ ಮಾಡಿಯೇ ಇಲ್ಲ, ಕೊಲೆ ಕೇಸ್ನಲ್ಲಿ ಸುಳ್ಳು ಸಾಕ್ಷಿಯ ಸೃಷ್ಟಿಯಾಗಿದೆ ಅಂತ ಹೇಳಿ ವಾದ ಮಂಡನೆ ಮಾಡ್ತಿದ್ದಾರೆ. ಪೊಲೀಸ್ ತನಿಖೆಯ ಮೇಲೇನೆ ಸಿ.ವಿ. ನಾಗೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕೋರ್ಟ್ನಲ್ಲಿ ನಡೀತಾ ಇರುವ ವಿಚಾರಣೆಯ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಲೋವರ್ ಕೋರ್ಟ್ನಲ್ಲಿ ಇದೇ ಬೇಲ್ ಅಪ್ಲಿಕೇಶನ್ ಬಂದ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಘಟನೆ ನಡೆದ ಸ್ಥಳದಲ್ಲಿ ದರ್ಶನ್ ಅವರು ಇಲ್ಲೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದ್ದನ್ನು ನೀವು ಗಮನಿಸಿದ್ರಿ. ಮ್ಯಾಪ್ ಸಮೇತ ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಎರಡೆರಡು ಜಾಗದಲ್ಲಿ ಇರುವಂತೆ ಇಮೇಜ್ಗಳನ್ನು ತೆಗಿಬಹುದು ಅನ್ನೋದನ್ನು ಕೋರ್ಟ್ನಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು ಸಿ.ವಿ. ನಾಗೇಶ್ ಅವರು. ಘಟನೆ ನಡೆದ ದಿನ ದರ್ಶನ್ ಅವರಲ್ಲಿ ಇರಲೇ ಇಲ್ಲ ಅನ್ನೋದು ಅವರ ವಾದದ ಭಾಗವಾಗಿತ್ತು. ಇದೀಗ ಹೈಕೋರ್ಟ್ನಲ್ಲಿ ಬೇಲ್ ಹಿಯರಿಂಗ್ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಿಸಿದ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಅವರನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಿ ನಂತರದಲ್ಲಿ ಕೊಲೆ ಮಾಡಲಾಯಿತು ಅನ್ನೋ ಆರೋಪ ಏನಿದೆ, ಕಿಡ್ನಾಪ್ ಮಾಡಿಸಿಯೇ ಇಲ್ಲ, ಈ ಕಿಡ್ನಾಪ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಸಾಕ್ಷ್ಯಗಳು ಸುಳ್ಳು ಸಾಕ್ಷ್ಯಗಳು ಅಂತ ಹೇಳಿ ವಾದ ಮಂಡಿಸ್ತಿದ್ದಾರೆ ಸಿ.ವಿ. ನಾಗೇಶ್. ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ ದಿನ ರೇಣುಕಾಸ್ವಾಮಿ ಅವನಾಗೆ ಬಂದಿದ್ದಾನೆ, ಅವನೇ ಬಿಲ್ ಕೊಟ್ಟಿದ್ದಾನೆ, ಅವನೇ ಮದ್ಯ ಕೊಡಿಸಿದ್ದಾನೆ. ಪೊಲೀಸ್ ತನಿಖೆಯ ಬಗ್ಗೆ ಸಿ.ವಿ. ನಾಗೇಶ್ ವ್ಯಂಗ್ಯವಾಡಿದ್ದಾರೆ. ನೈಲಾನ್ ಹಗ್ಗ ಕೊಂಬೆ ಕೊಲೆಗೆ ಸಾಕ್ಷ್ಯ ಆಗುತ್ತಾ, ಪೊಲೀಸರು ಹೇಳಿದ ಎಲ್ಲ ಸಾಕ್ಷ್ಯಗಳು ಸುಳ್ಳು ಅಂತ ಹೇಳಿ ವಾದ ಮಂಡಿಸ್ತಿದ್ದಾರೆ. ಪೊಲೀಸರ ತನಿಖೆಯ ಬಗ್ಗೆ ಸಿ.ವಿ. ನಾಗೇಶ್ ವ್ಯಂಗ್ಯವಾಡ್ತಿದ್ದಾರೆ. ಕೊಲೆಯ ಸಾಕ್ಷಿ ಅಂತ ಹೇಳಿ ಅವ್ರು ತೋರಿಸಿರೋದೆಲ್ಲ ಅವರೇ ಸೃಷ್ಟಿ ಮಾಡಿರುವಂತಹ, ಅಂದರೆ ಪೊಲೀಸರು ತನಿಖಾಧಿಕಾರಿಗಳೇ ಸೃಷ್ಟಿ ಮಾಡಿರುವಂತಹ ಸಾಕ್ಷ್ಯಗಳು ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಕಿಡ್ನಾಪ್ ಮಾಡಿದ್ದು ನಿಜವಾದ್ರೆ ಕಿಡ್ನಾಪ್ ಮಾಡಿದವನೇ ಹಣ ಹೆಂಗೆ ಕೊಡ್ತಾನೆ? ಆತನ ಅಕೌಂಟ್ನಿಂದಲೇ ಫೋನ್ ಪೇ ಆಗಿದೆ, ರೇಣುಕಾಸ್ವಾಮಿ ಅಕೌಂಟ್ನಿಂದಲೇ ಫೋನ್ ಪೇ ಮಾಡಲಾಗಿದೆ. ಅವನು ಯಾಕೆ ಹಣ ಕೊಡ್ತಾನೆ ಕಿಡ್ನಾಪ್ ಮಾಡಿದ್ದಿದ್ರೆ? ಇಡೀ ಪ್ರಕರಣದಲ್ಲಿ ಸಾಕಷ್ಟು ಸುಳ್ಳು ಸಾಕ್ಷ್ಯಗಳನ್ನು ತನಿಖಾಧಿಕಾರಿಗಳೇನೆ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ವಾದ ಮಂಡಿಸುತ್ತಿದ್ದಾರೆ ಸಿ.ವಿ. ನಾಗೇಶ್. ಜೂನ್ 12ರಂದು ಮಧ್ಯಾಹ್ನ ಪಂಚನಾಮೆ ಮಾಡಲಾಗಿದೆ. ಖಾಲಿ ವಾಟರ್ ಬಾಟಲ್, ರಕ್ತದ ಕಲೆ ಇರುವ ಲಾಠಿ, ರಕ್ತದ ಕಲೆ ಇರುವ ಮರದ ಕೊಂಬೆ ಇದನ್ನ ವಶಕ್ಕೆ ಪಡೆದಿದ್ದಾರೆ 12ನೇ ತಾರೀಕು. ನೈಲಾನ್ ಹಗ್ಗ ಕೂಡ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಮೇಲೆ ಇದೀಗ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸುತ್ತಿದ್ದಾರೆ. ಆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಕೂಡ ಇಲ್ಲಿ ಪ್ರಮುಖ ಸಾಕ್ಷಿ. ಹಾಗಾಗಿ ಅವರ ಹೇಳಿಕೆ ಮೇಲೆ ವಾದವನ್ನು ಮಂಡಿಸುತ್ತಿದ್ದಾರೆ ಸಿ.ವಿ. ನಾಗೇಶ್. ನೆನಪಿರಲಿ, ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿ ಮೆಡಿಕಲ್ ಗ್ರೌಂಡ್ ಮೇಲೆ ಬೇಲ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೀಗ ರೆಗ್ಯುಲರ್ ಬೇಲ್, ಇಡೀ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಅನ್ನ ಹಾಕೊಂಡಿದ್ದಾರೆ ದರ್ಶನ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ವಾದ ಮಂಡನೆ. ಜೂನ್ 8ರಂದು ಕೆಲಸಕ್ಕೆ ಹೋಗಿದ್ದಾಗಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾನೆ. ಮಧ್ಯಾಹ್ನದವರೆಗೆ ಎಲ್ಲವೂ ಸರಿಯಾಗೇ ಇತ್ತು, ಆದರೆ ಇದ್ದಕ್ಕಿದ್ದ ಹಾಗೆ ಹೇಳಿಕೆಗಳು ಬದಲಾಗಿದೆ ಹೇಗೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆ, ಕೆಲ ಕಾರುಗಳು ಬಂದವು ಹೋದವು ಅಂತ ಹೇಳಿ ಆತ ಹೇಳಿದ್ದೇನಿದೆ, ಜೂನ್ 8ನೇ ತಾರೀಕು ಕೆಲಸಕ್ಕೆ ಹೋಗಿದ್ದೆ ಅಂತ ಆತ ಹೇಳ್ತಾನೆ. ಮಧ್ಯಾಹ್ನದವರೆಗೆ ಎಲ್ಲವೂ ಸರಿ ಇತ್ತು, ಮಧ್ಯಾಹ್ನದ ನಂತರದಲ್ಲಿ ಅಂದರೆ ಸಂಜೆ ವೇಳೆಗೆ ಒಂದಷ್ಟು ಕಾರುಗಳು ಬಂತು, ಹಾಗೆ ಒಂದಷ್ಟು ಕಾರುಗಳು ಶೆಡ್ನಿಂದ ಆಚೆ ಹೋಯಿತು ಅಂತ ಹೇಳಿ ಆತ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಸಾಕ್ಷ್ಯದ ಭಾಗವಾಗಿ. ಅದರ ಮೇಲೆ ವಾದವನ್ನು ಮಂಡಿಸ್ತಿದ್ದಾರೆ ಸಿ.ವಿ. ನಾಗೇಶ್.
ಪ್ರಮುಖವಾಗಿ ವಾದ ಮಂಡನೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಈ ಕಿಡ್ನಾಪ್ ಅನ್ನೋ ಆರೋಪ ಏನಿತ್ತು, ರೇಣುಕಾಸ್ವಾಮಿ ಅವರನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಪಟ್ಟಣಗೆರೆಯ ಶೆಡ್ಗೆ ತರಲಾಗಿತ್ತು ಅನ್ನೋ ಅಂಶವನ್ನು ಸುಳ್ಳು ಅಂತ ಹೇಳಿ ಸಾಬೀತು ಮಾಡುವ ಆ್ಯಂಗಲ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಕಿಡ್ನಾಪ್ಗೆ ಒಳಗಾದ ಆತನೇ ಬಾರ್ನಲ್ಲಿ ಇತರರಿಗೆ, ಅಂದರೆ ಯಾರೆಲ್ಲ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ, ಅವರಿಗೆ ಪಾರ್ಟಿ ಕೊಡಿಸಿದ್ದಾನೆ. ಆತನ ಫೋನ್ ಪೇಯಿಂದಲೇ ಅಕೌಂಟ್ ಪೇ ಆಗಿದೆ. ಇದೆಲ್ಲವೂ ಹೇಗೆ ಸಾಧ್ಯ ಅನ್ನೋದು CV ನಾಗೇಶ್ ಅವರ ವಾದದ ಭಾಗ. ಇದರ ನಡುವೆ ತನಿಖಾಧಿಕಾರಿಗಳು ಸಂಗ್ರಹ ಮಾಡಿರುವ ಒಂದಷ್ಟು ಸಾಕ್ಷ್ಯಗಳ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ CV ನಾಗೇಶ್. ಹಗ್ಗ, ಮರದ ಕೊಂಬೆ ಇದನ್ನೆಲ್ಲ ಸಾಕ್ಷ್ಯ ಅಂತ ತೋರಿಸ್ತಿದ್ದಾರೆ. ಇದೆಲ್ಲ ಸಾಕ್ಷ್ಯ ಆಗ್ಲಿಕ್ಕೆ ಸಾಧ್ಯನಾ? ಇನ್ನು ಸೆಕ್ಯೂರಿಟಿ ಗಾರ್ಡ್ ಈ ಕೊಲೆ ಪ್ರಕರಣದ ಸಾಕ್ಷ್ಯ, ಆತನ ಹೇಳಿಕೆ ಬಗ್ಗೆ ಕೂಡ ಇದೀಗ ಪ್ರಸ್ತಾಪ ಆಗ್ತಾ ಇದೆ. 8ನೇ ತಾರೀಕು ಕೊಲೆ ಆಯಿತು, 12ನೇ ತಾರೀಕು ಪೊಲೀಸರು ಶೆಡ್ಗೆ ಬಂದಿದ್ರು, ಮನೆಗೆ ಕಳುಹಿಸಿದ್ರು ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾರೆ. ಮಧ್ಯಾಹ್ನದವರೆಗೆ ಎಲ್ಲವೂ ಸರಿ ಇತ್ತು, ಸಂಜೆ ಮೇಲೆ ವೆಹಿಕಲ್ಗಳು ಬರೋಕ್ಕೆ ಶುರುವಾಯಿತು, ಸಂಜೆ ಕೆಲ ಕಾರ್ಗಳು ಬಂದು ಹೋದವು ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾನೆ ಅಂತ ಹೇಳಿ ತಮ್ಮ ವಾದದಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ CV ನಾಗೇಶ್. ಪೊಲೀಸರು ಜೂನ್ ತಿಂಗಳ 12ನೇ ತಾರೀಕು ಶೆಡ್ಗೆ ಬಂದಿದ್ರು, 8ನೇ ತಾರೀಕು ಕೊಲೆ ಆಗುತ್ತೆ. ಆದರೆ ಶೆಡ್ಡಿಗೆ ತಪಾಸಣೆಗಂತ ಬಂದಿದ್ದು 12ನೇ ತಾರೀಕು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.